ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಸಭಾಪರ್ವದ 9ನೇ ಸಂಧಿಯ ಸೂಚನೆ. ದೇವದೇವನನು ಉಪನಿಷತ್ ಕಾಂತಾವಳಿಯ ಕಮನೀಯನನು, ರಾಜೀವ ಪೀಠನ ಪಿತನನು ಅಭಿವರ್ಣಿಸಿದನ ಭೀಷ್ಮ. ದೇವದೇವನಾಗಿರತಕ್ಕಂಥ ಪರಮಾತ್ಮನನ್ನ, ಉಪನಿಷತ್ ಕಾಂತಾವಳಿಗೆ ಕಮನೀಯನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನನ್ನ, ರಾಜೀವ ಪೀಠನ ಪಿಥನ, ಬ್ರಹ್ಮನಿಗೂ ಕೂಡ ತಂದೆಯಾಗಿರ್ತಕ್ಕಂಥ ಮಹಾನುಭಾವನಾಗಿರ್ತಕ್ಕಂಥ ಆ ಪರಮಾತ್ಮ ಕೃಷ್ಣನನ್ನ ಅಭಿವರ್ಣಿಸಿದನ ಭೀಷ್ಮ. ಯಾವ ರೀತಿ ಭೀಷ್ಮಾಚಾರ್ಯರು ಅಭಿವರ್ಣಿಸ್ತಾರೆ ಅನ್ನತಕ್ಕಂಥದ್ದು ಈ ಒಂದು ಸಂಧಿಯಲ್ಲಿ ನಾವು ಸೂಕ್ಷ್ಮವಾಗಿ ಅವಲೋಕಿಸೋದಾದರೆ, ಕೇಳು ಧರ್ಮಜ ಸಕಲ ಋಷಿಗಳು ಕೇಳಿರೈ, ನೆರೆದವನಿಪಾಲರು ಕೇಳಿರೈ, ನೆರೆದ ಅಖಿಲ ಜನ ಚಿತ್ತಾವಧಾನದಲ್ಲಿ, ಶ್ರೀಲತಾಂಗಿಯ ವಲ್ಲಭನ ಸ್ತುತಿ ಮೋಳಿ ಮುಕ್ತಿಗಪಾದ ಪೀಠನ, ಲೀಲೆಯನು ಚಿತ್ತವಿಸಿಗದುಗಿನ ವೀರನರಯಣನ, ಲೀಲೆಯನ್ನು ಚಿತ್ತವಿಸಿಗದುಗಿನ ವೀರನರಯಣನ. ಇಲ್ಲಿ ಈ ಒಂದು ಯಾಗದಲ್ಲಿ ನೆರೆದಿರತಕ್ಕಂಥ ಮಹಾರಾಜರೇ, ಋಷಿಗಳೇ, ಪುಣ್ಯಾತ್ಮರೇ ಕೇಳ್ರಪ್ಪ, ಪರಮಾತ್ಮನನ್ನು ನನಗೆಷ್ಟು ಶಕ್ತಿ ಇದೆಯೋ ಆ ಪರಮಾತ್ಮ ನನಗೆಷ್ಟು ಮತಿ ಕೊಡ್ತಾನೋ ಅಷ್ಟನ್ನು ನಾನು ವರ್ಣಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಭೀಷ್ಮಾಚಾರ್ಯರು ಏನು ಮಾಡ್ತಾರಪ್ಪ ಅಂದರೆ, ಜನಮೇಜಯ ಮಹಾರಾಜನಿಗೆ ವೈಶಂಪಾಯ ಮುನೀಂದ್ರರು ಈ ಕಥೆಯನ್ನು ಹೇಳ್ತಿದ್ದಾರೆ, ಮಹಾಭಾರತದ ಕಥೆಯನ್ನು. ಕೇಳು ಜನಮೇಜಯ ಧರಿತ್ರೀಪಾಲ ವಿರಚಿತ ಪದಯುಗ ಪ್ರಕ್ಷಾಳನಾಚಮನೀಯ ತತ್ಪರ್ಯ ಶುದ್ಧ ಭಾವದಲ್ಲಿ. ಭೀಷ್ಮಾಚಾರ್ಯರು ಆಚಮನೀಯವನ್ನು ಮಾಡಿದ್ದಾರೆ, ಸಂಕಲ್ಪವನ್ನು ಮಾಡಿದ್ದಾರೆ, ಪರಮಾತ್ಮನ ಗುಣಗಳನ್ನು ವರ್ಣಿಸೋದಕ್ಕೆ ಸಂಕಲ್ಪವನ್ನು ಮಾಡಿದಾರಂತೆ. ಆ ಲಲಿತ ತಲ್ಪದ ಯಶೋಧ ಬಾಲಕಂಗ ವಿನಬಿಸಿ, ಆ ಯಶೋದೇ ಬಾಲನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಆ ಒಂದು ಸಿಂಹಪೀಠದ ಮೇಲೆ ಕುತ್ಕೊಂಡಿದ್ದಾನೆ. ಆತನಿಗೆ ನಮಸ್ಕಾರ ಮಾಡಿ, ನಿಮಿಷ ನಿಮೀಲಿತಾಕ್ಷನು ಕಂದೆರೆದು ಮುನಿಜನಕ್ಕೆ ಕೈ ಮುಗಿದು. ಒಂದು ಕ್ಷಣ ಅವರು ಭೀಷ್ಮಾಚಾರ್ಯರು ಕಣ್ಣನ್ನು ಮುಚ್ಚಿದಾರಂತೆ. ನಂತರ ಕಣ್ಣನ್ನು ಬಿಟ್ಟು ಅಲ್ಲಿ ನೆರೆದಿರತಕ್ಕಂಥ ಎಲ್ಲ ಮುನಿವರ್ಯರಿಗೂ ಕೂಡ ನಮಸ್ಕಾರವನ್ನು ಮಾಡಿದ್ದಾರೆ. ವರಋಷಿಗಳಾಜ್ಞೆಯಲ್ಲಿ ವಿಶ್ವಂಭರನ ವಿಷಯೀಕರಿಸಿ, ರಾಜಾಧ್ವರ ಸಮರ್ಥನ ಭವ ವಿನಾಶನ ಸುಪ್ರಯೋಜಕನ. ಆ ವಿಶ್ವಂಭರನನ್ನು ವಿಷಯೀಕರಿಸಿಬಿಟ್ಟು ಸಮರ್ಥನಾಗಿರ್ತಕ್ಕಂಥವನನ್ನು, ಭವ ವಿನಾಶನನನ್ನು, ಸುಪ್ರಯೋಜಕನನ್ನು ವಿಷಯೀಕರಿಸಿಬಿಟ್ಟು ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡಿದಾರಂತೆ. ಅರಿವ ತೆರೆದಿಂದ ಎನ್ನ ಮತಿಗೋಚರಿಸಿದುದ ಹೇಳುವೆನು, ನನ್ನ ಮತಿಗೆ ಎಷ್ಟು ಪರಮಾತ್ಮ ಕೊಡ್ತಾನೋ ಅಷ್ಟನ್ನು ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ, ಎಲ್ಲರೂ ಕೇಳ್ರಿ. ಕೃಷ್ಣನ ಪರಮಲೀಲಾ ಲಲಿತ ಚರಿತವನು ಎಂದನಾ ಭೀಷ್ಮ. ಪರಮಾತ್ಮನ ಲೀಲೆಯನ್ನು ಹೇಳ್ತೀನಿ, ಎಲ್ಲರೂ ಕೇಳ್ರಿ. ಹೆಂಗೆ ಗೊತ್ತ ಪರಮಾತ್ಮ? ಘನರಜೋ ಗುಣದಲ್ಲಿ ಚತುರಾನನ, ತಮೋ ಗುಣದಲ್ಲಿ ಶಂಕರನೆನಿಸಿ, ಗುಣಾನುಗತಿಯಲ್ಲಿ ವಿಷ್ಣುವೆಂದೆನಿಸಿ. ಸತ್ವಗುಣದಲ್ಲಿ ವಿಷ್ಣು, ರಜೋಗುಣದಲ್ಲಿ ಬ್ರಹ್ಮ, ತಮೋಗುಣದಲ್ಲಿ ಶಿವನಾಗಿರ್ತಕ್ಕಂಥವನಪ್ಪ ಈ ಪರಮಾತ್ಮ ಕೃಷ್ಣ. ಘನ ಜಗನ್ಮಯನಾಗಿ ಸರ್ವಾತ್ಮಕನು ಮಹೇಶ್ವರನೆನಿಪ, ಈತನ ನೆನಹ ನೀತನ ನಿಜವನರಿವ ಮಹಾತ್ಮರಾರಿಂದ.
ಯಾರು ಈತನನ್ನು ನಿಜವಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥವರು. ಪರಮಾತ್ಮ ಎಂಥವ್ರು ಗೊತ್ತಾ? ಈತನ ವ್ಯಕ್ತನು ವಿಚಾರಿಸಲೀತನಮಲ ವ್ಯಕ್ತಲಿಂಗನು ಅಜಾತನು ಅವ್ಯಯನು ಅಪ್ರಮೇಯ ನಗಮ್ಯನ ದ್ವಿತಯ ಈತ ಚೈತನ್ಯಾತ್ಮ ನಿರ್ಗುಣನೀತ ಗುಣ ಸಂಯೋಗಿ ಸರ್ವಗನೀತ ಚಿನ್ಮಯನೀತನಾ ಹರಿಯಂದನ ಭೀಷ್ಮ. ಈತ ಅವ್ಯಕ್ತ, ವಿಚಾರಿಸಿ ನೋಡಿದರೆ ಈತ ಅಮಲವ್ಯಕ್ತ, ಅಜಾತ, ಅವ್ಯಯ, ಅಪ್ರಮೇಯ, ಅಗಮ್ಯವಾಗಿರತಕ್ಕಂಥ ಪರಮಾತ್ಮ. ಚೈತನ್ಯಾತ್ಮ ಈತ ನಿರ್ಗುಣ, ಗುಣಸಂಯೋಗಿ, ಸರ್ವಗನೀತ, ಎಲ್ಲ ಕಡೆನೂ ತೇನವಿನ ತೃಣಮಪಿ ನಚಲತಿ ಅಂತ, ಎಲ್ಲ ಅಣುವಿನಿಂದ ಹಿಡಿದು ಮಹತ್ತರವರೆಗೂ ಕೂಡ ಹಬ್ಬಿರತಕ್ಕಂಥ ಪರಮಾತ್ಮ. ಹೆಂಗಪ್ಪ ಈತನ್ನು ನಾವು ಅರ್ಥ ಮಾಡಿಕೊಳ್ಳೋದು? ಅಂಥ ಹರಿ ಇವನು. ಜಲನಿಧಿಯ ಬುದ್ಭುತ ತರಂಗಾವಳಿಗಳ ಜಲಧಿಯಲ್ಲಿ ತೋರುವ ವಳಿವವಿ ವೈಕುಂಠ ವಿಮಲ ಜ್ಞಾನ ಜಲಧಿಯಲ್ಲಿ ಹೊಳೆವುದಳಿವುದು ವಿಶ್ವವೀತನ ಸುಳಿವು ತೋರುವುದಿಲ್ಲ ಮಾಯಾಲನಿಕ್ಕಿದ ಮುದ್ದು ಜೀವರಿಗೆಂದನ ಭೀಷ್ಮ. ಆ ಮಾಯಾದೇವಿ ಮಾಯೆಯನ್ನು ನಮ್ಮ ಮೇಲೆ, ಸಾಮಾನ್ಯ ಜನಸಮೂಹದ ಮೇಲೆ ಬೀರಿ ಮದ್ದನ್ನು ಇಕ್ತಾಳಲ್ಲ, ಆ ರೀತಿ ಆ ಮಾಯೆಗೆ ಮಾಯೆಯಾಗಿರ್ತಕ್ಕಂಥವನು ಇವನು ಪರಮಾತ್ಮ. ಸಾಮಾನ್ಯನಲ್ಲ ಅಂತಕ್ಕಂಥ ಒಂದು ಮಾತನ್ನು ಭೀಷ್ಮಾಚಾರ್ಯ ಹೇಳ್ತಿದ್ದಾರೆ. ಈತ ಎಂಥವನು? ಭೂತ ಜನನ ಸ್ಥಿತಿಗೆ ಕಾರಣನೀತ, ಸಕಲ ಚರಾಚರ ಜಗತ್ತಿಗೂ ಕೂಡ ಕಾರಣ ಈತ. ಈತಂಗಿಲ್ಲ ಕಾರಣ, ಈತ ಕಾರಣನೇ ಇಲ್ಲ. ಜಾಗ್ರತ್ ಸ್ವಪ್ನ ಸುಪ್ತಿಗಳೆಂಬ ಅವಸ್ಥೆಗಳ ಆತುರಿಯ ತುರಿಯಾತೀತ ಲಕ್ಷಣ ನಿತ್ಯ ನಿರ್ಮಲ ನೀತನಮಳ ವ್ಯಕ್ತ ಚಿನ್ಮಯ ನಿಂದನ ಭೀಷ್ಮ. ಈತ ಅಮಲವ್ಯಕ್ತನಾಗಿರ್ತಕ್ಕಂಥವನು, ಚಿನ್ಮಯನಾಗಿರ್ತಕ್ಕಂಥವನು, ಅಸಾಮಾನ್ಯವಾಗಿರ್ತಕ್ಕಂಥವನು, ತುರ್ಯಾವಸ್ಥೆಗೂ ಮೀರಿರತಕ್ಕಂಥವನೀತ. ಇರದೆ ತಿಲದಲಿತೈಲ ಕಾಷ್ಟದೊಳೆರವ ತಹರೇ ಹುತವಹನ. ಎಳ್ಳಿನಲ್ಲಿ ತೈಲವನ್ನು ತರಕ್ಕಾಗುತ್ತಾ? ಕಾಷ್ಟದಲ್ಲಿ ಬೆಂಕಿಯನ್ನು ತಾನೇ ಹೊತ್ಕೊಳ್ಳುವಂತೆ ಮಾಡೋಕ್ಕಾಗುತ್ತಾ? ಅರಿಯಬಾರದೆ ವಿಷ್ಣು ಚೈತನ್ಯಾತ್ಮನೆಂಬುದನ್ನು. ಪರಮಾತ್ಮನನ್ನು, ಅವನ ಮಹಿಮೆಯನ್ನು ನೋಡೇ ಇವನು ಚೈತನ್ಯಾತ್ಮ ಅನ್ನತಕ್ಕಂಥದ್ದು ಗೊತ್ತಾಗಲ್ವೇ? ಹೊರಗೊಳಗೆ ಸಂಸ್ಥೂಲ ಸೂಕ್ಷ್ಮೋತ್ಕರದೊಳಗೆ ಹರಿಯುಳಿಯ ವಿಶ್ವವ ಹೊರೆವ ಹೊಂದಿಪರುಂತೆ ಹೊರಬಿಗರಿಂದನ ಭೀಷ್ಮ. ಎಲ್ಲ ಹೊರಗೆ ಒಳಗೆ ಸ್ಥೂಲದಲ್ಲಿ ಸೂಕ್ಷ್ಮದಲ್ಲಿ ಪ್ರತಿಯೊಂದರಲ್ಲೂ ಕೂಡ ಪರಮಾತ್ಮನ ಒಂದು ಚೈತನ್ಯ ಇದೆ ಅನ್ನತಕ್ಕಂಥದ್ದು ಜ್ಞಾನಿಗಳಿಗೆ ಗೊತ್ತಾಗ್ಬೋದಾಗಲಿ, ಅಜ್ಞಾನಿಗಳಿಗೆ ಏನು ಗೊತ್ತಾಗುತ್ತೆ? ಈತನಚ್ಯುತನಲ್ಲೆನಿಸಿ ವಿಪರೀತ ಮಿಥ್ಯಾಜ್ಞಾನ ತೋರಿದಡೀತನಲ್ಲಿ ತಪ್ಪೇನು ನಿಜ ಪರಮಾತ್ಮ ನೆನೆಸಿದರೆ. ಇವನು ಪರಮಾತ್ಮನೇ ಅನ್ನತಕ್ಕಂಥ ಅಲ್ಲ ಅನ್ನತಕ್ಕಂಥ ಕುಮತಿಗಳಿಗೆ ಏನು ಗೊತ್ತು ಇವನು ಪರಮಾತ್ಮ ಅಂತ? ತಪ್ಪೇನು? ಯಾಕೆಂದರೆ ಅವ್ರ ಮತಿನೇ ಹೆಂಗಿರುತ್ತೆ. ಭೀತನೊಬ್ಬನು ಕನಸಿನಲ್ಲಿ ತನ್ನ ತಲೆಯ ತಾನೇ ಅರಿದು ಪಿಡಿದುದನೇತರಿಂದಲಿ ಕಂಡನೈ ಶಿಶುಪಾಲ ಕೇಳಿಂದ. ಕನಸಿನಲ್ಲಿ ಒಬ್ಬ ವ್ಯಕ್ತಿ ತನ್ನ ತಲೆಯನ್ನು ತಾನೇ ಕತ್ತರಿಸ್ಕೊಂಡ್ಬಿಟ್ಟು ಕೈಯಲ್ಲಿ ಹಿಡ್ಕೊಂಡು ನಾನು ಹಿಡ್ಕೊಂಡಿದ್ದೆ ಅನ್ನೋದನ್ನು ಅವನು ಜ್ಞಾನ ಆ ಸಮಯದಲ್ಲಿ ಇರುತ್ತಲ್ಲ, ಮತ್ತು ಜ್ಞಾಪಿಸ್ಕೊಂಡು ಹೇಳ್ತಾನಲ್ಲ, ಮತ್ತು ಆ ಸಮಯದಲ್ಲಿ ಯಾವ ಒಂದು ಶಕ್ತಿ ಕೆಲಸ ಮಾಡಿತು? ತಲೆಯನ್ನೇ ಕತ್ತರಿಸಿದ ಮೇಲೆ ಅದರ ಜ್ಞಾನ ಎಲ್ಲಿ ಬಂತು? ಹಾಗೆ ಪರಮಾತ್ಮನೇ ಇಲ್ಲ ಅಂದರೆ ಅದಕ್ಕೆ ಅರ್ಥ ಇದೆಯಾ? ತೋರುವಿ ಮಹದಾದಿಭೂತದಳೋರುಗುಡಿಸದೆನಿಂದ 36 ತತ್ವದಲೀತನೇ ಮಣಿಗಣದ ಗುಣದಂತೆ. 36 ತತ್ವಗಳು ಕೂಡ ಇವನ ಒಂದು ಶಕ್ತಿಯಲ್ಲಿ ಅಡಗಿವೆ. ಆ 36 ತತ್ವಕ್ಕೂ ಈತನೇ ಆಧಾರ. ವಾದಗೊಳ್ಳದ ಬಹಳ ವಸ್ತುವನೀ ದುರಾತ್ಮಕನೆತ್ತಬಲ್ಲನು ಬೀದಿಯಲ್ಲಿ ಬಿದ್ದವನು ಬೊಮ್ಮವಿದೆಂದನ ಭೀಷ್ಮ. ಇಷ್ಟೊತ್ತು ಬಾಯಿಗೆ ಬಂದಂಗೆ ಮಾತಾಡಿದ್ನಲ್ಲ ಈ ಚೈದ್ಯ ಭೂಪತಿ, ಯಾರೋ ಶಿಶುಪಾಲ, ಇವನು ಯಾವನು ಬೀದಿಯಲ್ಲಿ ಬಿದ್ದಿರತಕ್ಕಂಥವನು, ಕೆಲಸಕ್ಕೆ ಬರೆದವನು, ಆದರೆ ಬೊಮ್ಮವಿದೆಂದನ ಭೀಷ್ಮ. ಇದು ಬ್ರಹ್ಮ ಕಣೋ. ಲೇ ಶಿಶುಪಾಲ, ನೀನು ಅಂದ್ಕೊಂಡಂಗಲ್ಲ ಕಣೋ ಈ ಪುಣ್ಯಾತ್ಮ.
ಹಳಿವು ಹೊರುವುದೇ ನಿತ್ಯ ಶುದ್ಧನುಳೆಂದನ ಭೀಷ್ಮ. ಅಲ್ಲೋ, ಪರಮಾತ್ಮನಲ್ಲಿ ಲವಲೇಶ ಇದ್ದರೂ ಅವನು ದೇವರಾಗಕ್ಕೆ ಸಾಧ್ಯವೇನೋ? ಅವನು ನಿತ್ಯ ಶುದ್ಧನಾಗಿರ್ತಕ್ಕಂಥವನು ಕಣೋ. ಯಾರು ಗೊತ್ತಾ ಇವನು? ಯಜ್ಞದಧಿಪತಿ ಈತನೀತನು, ಯಜ್ಞ ಪುರುಷನು ಸೃಕ್ಶ್ರವಾದಿ, ಯಜ್ಞ ಸಾಧನ ನೀತನೀತನು, ಮಂತ್ರಕಾಲಾತ್ಮ ಯಜ್ಞವೀತನು, ಕರ್ಮವೀತನು, ಯಜ್ಞದಲ್ಲಿ ಯಜಮಾನನೀತನು, ಯಜ್ಞ ಫಲವೀ ದೇವಕೀ ಸುತನಿಂದನ ಭೀಷ್ಮ. ಯಜ್ಞದಧಿಪತಿ ಈತ, ಯಜ್ಞಕ್ಕೆ ಕಾರಣ ಈತ, ಯಜ್ಞ ಪುರುಷ ಈತ, ಯಜ್ಞ ಮಾಡಿಸೋನೀತ, ಯಜ್ಞ ನೋಡೋನೀತ, ಯಜ್ಞವೀತನು, ಕರ್ಮವೀತನು. ಯಜ್ಞನೂ ಈತನೇ, ಕರ್ಮನೂ ಈತನೇ, ಯಜ್ಞದಲ್ಲಿ ಯಜಮಾನನೂ ಈತನು, ಯಜ್ಞ ಫಲವೀತನು. ಅವನು ದೇವಕಿ ಸುತ. ಅಂಥ ಅದ್ಭುತವಾಗಿರತಕ್ಕಂಥ ಶಕ್ತಿಯಿರತಕ್ಕಂಥ ಪರಮಾತ್ಮ ಕಣಪ್ಪ ಭಗವಂತ. ಗಗನವೀತನ ನಾಭಿ, ದಶ ದಿಕ್ಕುಗಳು ಕಿವಿ. ಆಕಾಶವೇ ಈತನ ನಾಭಿ, 10 ದಿಕ್ಕುಗಳು ಇವನ ಕಿವಿ. ಫಣಿಲೋಕ ವಿಮಲಾಂಗ್ರಿಗಳು, ಧ್ರುವ ನಿಮ್ಮೇಲು ಭಾಗ, ಮುರಾಂತಕನ ಮಕುಟ. ಫಣಿಲೋಕ ಅಂದರೆ ಪಾತಾಳ ಲೋಕನೇ ಇವನ ಪವಿತ್ರವಾಗಿರತಕ್ಕಂಥ ಪಾದಪದ್ಮಗಳು. ಧ್ರುವನಿಂದಲೂ ಮೇಲೆ ಇವನ ಮುರಾಂತಕನ ಮುಕುಟ, ಧ್ರುವ ನಕ್ಷತ್ರಕ್ಕಿಂತ ಮೇಲೆ. ಗಗನಮಣಿ ಶಂಕರ ವಿರಿಂಚಾದಿಗಳು, ದೇವನ ರೂಮಕೂಪದೊಳು ಅಗಣಿತಾಮರನಿಕರವಿಹುದು, ಇದನರಿಯರಾರಿವರಾರಿಂದ. ಸೂರ್ಯ, ಶಂಕರ, ವಿರಿಂಚ, ಬ್ರಹ್ಮ ಇವರೆಲ್ಲರೂ ಕೂಡ ಪರಮಾತ್ಮನ ರೋಮದಲ್ಲೂ ಇದ್ದಾರೆ. ಅಂದರೆ ಇನ್ನೆಷ್ಟು ಒಂದು ಆ ಭಗವಂತನ ಮಹಿಮೆಯನ್ನು ನಾವು ಹೇಳಲಿಕ್ಕೆ ಸಾಧ್ಯ? ಇದ್ಯಾರಿಗೆ ಗೊತ್ತಾಗುತ್ತೆ? ಪ್ರಳಯದಲ್ಲಿ ಧರೆ ಕರಗುವುದು, ಜಲದೊಳಗೆ ತಜ್ಜಲ ಒಡಗುವುದು, ಶಿಖಿಯೊಳಗೆ ತತ್ಪಾವಕನುಭಾವ ಪಾವನನೋಳು ಆತನಭ್ರದಲ್ಲಿ. ಬಳಿಕ ಹಂಸತ್ವದಲ್ಲಿ ಗಗನವೇ ನಿಲುಗು, ಹಮ್ಮು ಮಹತ್ವದಲ್ಲಿ ಮಹದಳಿವು, ಮಾಯೆಯೊಳು ಆಕೆ ಎಳಿ ಅಡಗುವಳು ಈತನಂಗ್ರಿಯಲಿ. ಪ್ರಳಯ ಕಾಲದಲ್ಲಿ ಭೂಮಿಯಲ್ಲಿ ಅಡಗುತ್ತೆ, ಜಲದಲ್ಲಿರುತ್ತೆ. ಪಂಚಭೂತಗಳು ಕೂಡ ಪಂಚಭೂತದಲ್ಲಿ ಅಡಗುತ್ತಾಳೆ. ಆ ಪಂಚಭೂತಗಳು ಸೇರಿ ಹಂಸತ್ವದಲ್ಲಿ ಅಡಗುತ್ತವೆ. ಆ ಹಂಸತ್ವ ಮಾಯೆಯಲ್ಲಿ ಅಡಗುತ್ತೆ. ಸಂಪೂರ್ಣವಾಗಿ ಮಾಯೆ ಕೊನೆಗೆ ಪರಮಾತ್ಮನ ಪಾದದಲ್ಲಿ ಅಡಗುತ್ತಾಳಪ್ಪ. ಅಂದರೆ ಎಲ್ಲವನ್ನು ಅಡಗಿಸಿಟ್ಟಿರ್ತಕ್ಕಂಥವನು ಆ ಭಗವಂತ. ಸಪ್ತಾವರಣವಿ ಬ್ರಹ್ಮಾಂಡವಿ ತನ್ನ ರೋಮದಲ್ಲಿ, ಒಂದೊಂದು ರೋಮದಲ್ಲೂ ಕೂಡ ಬ್ರಹ್ಮಾಂಡ ಅಡಗಿದೆ. ಈ ಪರಮಾತ್ಮನ ಒಂದು ರೋಮದಲ್ಲೂ ಕೂಡ. ದೇವರಂಗೋಪಾಂಗದಲ್ಲಿ ವೇದಾವಳಿಗಳು, ಅಂಗೋಪಾಂಗದಲ್ಲಿ ವೇದಾವಳಿಗಳಿದ್ದಾವೆ. ಉಚ್ಛ್ವಾಸದಲ್ಲಿ ತೀರ್ಥಾವಳಿಗಳು, ಅಂಗ್ರಿದ್ವಯಾಂಬುಜಮಾಕರಂದದಲ್ಲಿ. ಉಚ್ಛ್ವಾಸ ನಿಶ್ವಾಸಗಳಿಗೆ ಕೂಡ ತೀರ್ಥಾವಳಿಗಳು ಪಾದದಲ್ಲಿದ್ದಾವಂತೆ ಅವನಿಗೆ. ಪಾವನಕ್ಕೆ ಪಾವನನು, ಜೀವನನು, ಮೃತ್ಯುವಿಗೆ ಮೃತ್ಯುವಿದಾವಲೆಕ್ಕದೊಳೀತನಹನಿಂದರಿವರಾರಿಂದ. ಪಾವನಕ್ಕೆ ಪಾವನ, ಮೃತ್ಯುವಿಗೆ ಮೃತ್ಯು, ಒಳ್ಳೆಯನು ಕೆಟ್ಟವರಿಗೆ ಕೆಟ್ಟವನು. ಇಂಥ ಪರಮಾತ್ಮನನ್ನು ಯಾವನಯ್ಯ ನಿಜವಾಗ್ಲೂ ತಿಳ್ಕೊಳ್ಳೋನು? ಇವನ್ಯಾವನು ಕೆಲಸಕ್ಕೆ ಬರ್ದಂಗೆ ಮಾತಾಡ್ತಾನೆ. ವಿಶ್ವಶಿಲ್ಪದ ಕುಶಲ ಹಸ್ತನು, ವಿಶ್ವರಕ್ಷೆಯ ಮಂತ್ರವಾದಿಯು, ವಿಶ್ವಸಮಿತಿಗಳ ಅಗ್ನಿ ಕಾರ್ಯದ ಬ್ರಹ್ಮಚಾರಿವಟು, ವಿಶ್ವನಾಟಕ ಸೂತ್ರಧಾರನು, ವಿಶ್ವ ವಿಸ್ಮಯದ ಇಂದ್ರಜಾಲಕ, ವಿಶ್ವದಂತ ಶೂತ ಚೇತನ ನೀತ ನೋಡೆಂದ. ವಿಶ್ವವನ್ನು ತಯಾರು ಮಾಡಿರ್ತಕ್ಕಂಥ ಶಿಲ್ಪಿ, ವಿಶ್ವವನ್ನು ರಕ್ಷಣೆ ಮಾಡಿರ್ತಕ್ಕಂಥವನು ಮಂತ್ರವಾದಿ, ವಿಶ್ವ ಸಮಿತಿಗಳ ಅಗ್ನಿ ಕಾರ್ಯದ ಬ್ರಹ್ಮಚಾರಿ ಒಟ್ಟು. ವಿಶ್ವವನ್ನೇ ಒಂದು ಯಜ್ಞದ ಕುಂಡ ಮಾಡಿಕೊಂಡು ಯಜ್ಞವನ್ನು ಮಾಡ್ತಕ್ಕಂಥ ಬ್ರಹ್ಮಚಾರಿ ಒಟ್ಟು ಈತ. ವಿಶ್ವನಾಟಕ ಸೂತ್ರಧಾರನು, ಕಪಟನಾಟಕ ಸೂತ್ರಧಾರಿ ಈತ. ವಿಶ್ವದ ಇಂದ್ರಜಾಲಕ, ವಿಶ್ವಕ್ಕಿಂತಲೂ ಕೂಡ ಇಂದ್ರಜಾಲ ಬೇಕಾ? ಒಬ್ಬರಿದ್ದಂಗೆ ಇನ್ನೊಬ್ಬರಿಲ್ಲ, ಒಬ್ಬರು ಮುಖ ಇದ್ದಂಗೆ ಇನ್ನೊಬ್ಬರು ಮುಖ ಇಲ್ಲ, ಒಬ್ಬರು ಮನಸ್ಸಿದ್ದಂಗೆ ಇನ್ನೊಬ್ಬರು ಮನಸ್ಸಿಲ್ಲ. ಇಂದ್ರಜಾಲ ಇದಕ್ಕಿನ್ನ ದೊಡ್ಡದು ಬೇಕಾ? ಅಂಥ ಒಂದು ಅದ್ಭುತವಾಗಿರತಕ್ಕಂಥ ಪ್ರಪಂಚವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮ. ಇದನ್ನು ಯಾವನ್ರಿ ಯೋಚನೆ ಮಾಡೋದಕ್ಕೆ ಸಾಧ್ಯ? ಇರಲಿರಲು ಕಲ್ಪಾವಸಾನಕ್ಕೆ ಬಿರಿದುದಿ ಬ್ರಹ್ಮಾಂಡ, ಬಹಿರಾವರಣ ಜಲವೀ ಜಲದೊಳೊಂದಾಯ್ತೇಕರೂಪಾಗಿ.
ಹರಿವಿನೋದದಲೊಬ್ಬನೇ ಸಂಚರಿಸುತ್ತಿದ್ದನು. ಬಳಿಕ ಕಾಲಾಂತರದೊಳಗೆ ಮಧುಕೈಟಭರು ಜನಿಸಿದರು ಕರ್ಣದಲ್ಲಿ. ಕೊನೆಗೆ ಕಲ್ಪಾವಸಾನ ಆಯ್ತಂತೆ. ಅಂದರೆ ಒಂದು ಕಲ್ಪ ಮುಗಿತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಪ್ರಳಯ ಆಯಿತು, ಬ್ರಹ್ಮಾಂಡನೇ ಒಡೆದು ಬಿಡ್ತು. ಆವಾಗ ಇಡೀ ಬ್ರಹ್ಮಾಂಡ ಎಲ್ಲ ನೀರಿನಿಂದ ಆವೃತವಾಯಿತು. ಆ ನೀರಿನಲ್ಲಿ ಭಗವಂತ ಒಬ್ಬನೇ ಆಲದೆಲೆಯ ಮೇಲೆ ಮುಂದಿನ ಒಂದು ಸೃಷ್ಟಿ ಹೇಗೆ ಅನ್ನತಕ್ಕಂಥದ್ದನ್ನು ಚಿಕ್ಕ ಮಗುವಾಗಿ ಬಾಯಲ್ಲಿ ಬೆರಳಿಟ್ಕೊಂಡು ಆಲದೆಲೆ ಮೇಲೆ ತೇರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕಿವಿಯಲ್ಲಿ ಮಧುಕೈಟಭರು ಹುಟ್ಟುತ್ತಾರೆ. ಅವರು ಮಹಾರಾಕ್ಷಸರಾಗಿ ಬೆಳೀತಾರೆ. ಕೊನೆಗೆ ಆ ಮಧುಕೈಟಭರನ್ನು ಹೊಡೆದುರುಳಿಸಿಬಿಟ್ಟು ಪರಮಾತ್ಮನೇ ಅವರ ಮೇಧಸ್ಸನ್ನು ತೆಗೆದು ಭೂಮಿಯಲ್ಲಿ ಬಿಸಾಕಿದರೆ ಆವಾಗ ಭೂಮಿಗೆ ಮೇದಿನಿ ಅಂತ ಹೆಸರು ಬಂತು. ಮನುವರಿವ ಅಜಬಲ್ಲ ಈಶ್ವರ ನೆನೆವ ನಾರದ ಮುನಿಪ ವರ್ಣಿಪ ಸನಕ ಮನದಿ ಸನಕತ್ ಸುಜಾತರಿಗೆ ಅದ್ಯರಿಗಿದೆ ವ್ಯಸನ. ಮನು ಇವನನ್ನು ಬಲ್ಲ, ಅಜ ಅಂದರೆ ಬ್ರಹ್ಮ ಬಲ್ಲ, ಈಶ್ವರನು ಕೂಡ ನೆನೀತಾ ಇರ್ತಾನೆ. ನಾರದ 24 ಗಂಟೆ ಹರಿನಾರಾಯಣ 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 ನಾರಾಯಣ ಎನುಮನವೇ ಅಂತ ಹೇಳಿ ಧ್ಯಾನವನ್ನು ಮಾಡ್ತಾ ಇರ್ತಾನೆ. ಸನಕಸನಂದರಾದ್ಯರಿಗೂ ಕೂಡ ಇದೇ ವ್ಯಸನ ಪರಮಾತ್ಮಂದೇ. ಮುನಿಗಳಿಗೆ ಮುಕ್ತರಿಗೆ ಕರ್ಮದ ಕಣಿಗಳಿಗೆ ಕೋವಿದರಿಗಿದೆ ಜೀವನವಿದೆ ಗತಿ ಪರಮ ವೈಷ್ಣವ ತತ್ವವಿದೆ ಎಂದಲೇ ಪರಮ ವೈಷ್ಣವ ತತ್ವ ಕಣ ಇದು. ಮುನಿಗಳಿಗೆ, ಋಷಿಗಳಿಗೆ, ಚಕ್ಷು ಮುಮುಕ್ಷುಗಳಿಗೆ, ವೇದಾಧ್ಯಯನ ಮಾಡ್ತಕ್ಕಂಥವರಿಗೆ ಪ್ರತಿಯೊಬ್ಬರಿಗೂ ಭಗವಂತ ಭಗವಂತ ಭಗವಂತವನ್ನು ಬಿಟ್ಟು ಯಾವ ತತ್ವನೂ ಇಲ್ಲ, ಯಾವ ಪುರಾಣನೂ ಇಲ್ಲ. ಈ ಜ್ಞಾನ ನಿನಗಿದೆಯೇನೋ ಶಿಶುಪಾಲ? ಅಕಟ ನಿರ್ಗುಣ ತತ್ವವಿದೆ ನಾಟಕದ ಬಹುರೂಪಿನಲ್ಲಿ, ವಿಶ್ವಾತ್ಮಕ ಪರಾನಂದೈಕ ರಸವಿದೆ ಮನೆಯ ಕೇರಿಯಲಿ. ಅಕಟ ನಿರ್ಗುಣ ತತ್ವ ನಾಟಕದ ಇಲ್ಲೇ ನಮ್ಮ ನಾಟಕ ಆಡ್ತಕ್ಕಂಥ ಒಬ್ಬ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಇಲ್ಲಿ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದಾನೆ. ವಿಶ್ವಾತ್ಮಕ ಪರಾನಂದೈಕ ರಸವಿದೆ ಇಲ್ಲಿ ಸಿಂಹಾಸನದ ಮೇಲೆ. ಮನೆ ಕೇರಿಯಲ್ಲಿದ್ದರೂ ಕೂಡ ಈ ಜ್ಞಾನ ಇಲ್ಲ ನನ್ನ ಮಗನಿಗೆ. ಪ್ರಕಟ ಮಾಯಾ ಗುಪ್ತ ಪರಮಾತ್ಮಕ ಮಹಾನಿಧಿ ಸವೇಳಿರುತ್ತಿರೆ ವಿಕಳ ಮತಿಗಳು ವೀಚುಗೆಡುವರು ಶಿವ ಶಿವ ಎಂದ. ಇಂಥ ಮಹತ್ತತ್ವವಾಗಿರ್ತಕ್ಕಂಥ ಪರಮಾತ್ಮನ ಚೈತನ್ಯ ರೂಪ ಸಿಂಹಾಸನದ ಮೇಲೆ ಮಾನವ ರೂಪ ಕೂತ್ಕೊಂಡಿದ್ರೆ ಬಾಯಿಗೆ ಬಂದಂಗೆ ಬೈತಾನಲ್ಲ ಇವನು ಮನುಷ್ಯನ. ನಿರವಯವ ತತ್ವೈಕ ರಸವಿದೆ ನರಮನೋಹರ ರೂಪಿನಲ್ಲಿ, ವ್ಯವಹರಣ ಸಂಜ್ಞಾರಹಿತವಿದೆ ಕೃಷ್ಣಾಭಿಧಾನದಲ್ಲಿ. ಭರಿತ ಬಹಳ ಬ್ರಹ್ಮವಿಲ್ಲಿಯೇ ಧರಣಿಯಲ್ಲಿ ಸಂಚರಿಸುತ್ತಿದೆ, ಮುರಹರನ ತತ್ವ ರಹಸ್ಯ ಮುದ್ರೆಯ ನರಿವರರಿಂದ. ಇಲ್ಲೇ ಕೃಷ್ಣನ ರೂಪದಿಂದ ಸಶರೀರವಾಗಿ ಬಂದು ಕೂತ್ಕೊಂಡಿದೆ ಆ ತತ್ವ. ಇಲ್ಲೇ ನಮ್ಮ ಮಧ್ಯದಲ್ಲೇ ಓಡಾಡ್ತಾ ಇದೆ ಆ ತತ್ವ, ನಮ್ಮ ಜೊತೆಗೆ ಮಾತಾಡ್ತಾ ಇದೆ ಆ ತತ್ವ, ಸಿಂಹಾಸನ ಮೇಲೆ ಕೂತ್ಕೊಂಡಿದೆ ಆ ತತ್ವ. ಯಾವನ್ರಿ ಆ ತತ್ವವನ್ನು ಅರಿತಾನೆ? ಏಕೆ ಕನ್ನಡಿ ಕುರುಡರಿಗೆ ತಾನೇಕೆ ಸಾಳಕ ಬದಿರರಿಗೇಕೆ ಮೂರ್ಖ ಸಮಾಜದಲ್ಲಿ ಸಾಹಿತ್ಯ ಸನ್ನಾಹ? ಯಾತಕ್ಕೆ ಕುರುಡರಿಗೆ ಕನ್ನಡಿ? ಸಾಹಿತ್ಯ ಸನ್ನಾಹ ಯಾಕೆ ಮೂರ್ಖರಿಗೆ? ಏಕೆ ಕಳ್ಳರಿಗೆ ನಯ ವಿಧಾನ? ನಯವಿನಯ ಹೇಳಿದ್ರೆ ಕಳ್ಳರು ಕೇಳ್ತಾರೆ, ಕಳ್ಳರು ಅಂದರೆ ಕಳ್ಳರು, ಕೆಲಸಕ್ಕೆ ಬರೆದವರು, ಮೂರ್ಖರು. ವ್ಯಾಕರಣ ಪಾಂಡಿತ್ಯ ಅವ್ರಿಗೆ ಯಾಕ್ರಿ ವ್ಯಾಕರಣ ಪಾಂಡಿತ್ಯ? ಫಲಲೋಕೈಕ ಪಾತಕನೆಂದು ನುಡಿದನು ಜರೆದು. ಇವನಿಗೆ ಯಾತಕ್ರಿ ಪರಮಾತ್ಮ ತತ್ವ? ಈ ಕೆಲಸಕ್ಕೆ ಬರೆದವನಿಗೆ ಎಷ್ಟೋ ಜನ್ಮದ ಕರ್ಮವನ್ನು ಪಾಪವನ್ನು ಗಂಟಕ್ಕೆ ಬಂದಿರತಕ್ಕಂಥ ಮಹಾಪಾಪಿ ಇವನು. ಹೊಗಳಿ ದಣಿಯವು ವೇದತತಿ ಕೈ ಮುಗಿದು ದಣಿಯರು ಕಮಲ ಭವ ರಘುವಿಗೆಯ ಮಾನಸ ಸಮಾಧಿಯ ಸಾರಸತ್ವದಲ್ಲಿ. ತ್ರಿಮೂರ್ತಿಗಳು ಕೂಡ ಪರಮಾತ್ಮನನ್ನ ನಿರಂತರವಾಗಿ ಹೊಗಳ್ತಾ ಇದ್ದಾರೆ. ಆ ಜ್ಞಾನ ಇವನಿಗೇನಾದರೂ ಇದೆಯಾ? ಬಗೆದು ದಣಿಯರು ಯೋಗಿಗಳು ಯತಿಗಳು ಇವನನ್ನ ಹೊಗಳಿ ದಣಿಯರು. ಕೈ ಮುಗುಚಿ ದಣಿಯರು ಕರ್ಮಿಗಳು, ಮೂಜಗದ ದೈವರ ದೈವ ಕೃಷ್ಣನ ಬೈವನಿವನೆಂದ. 3 ಜಗತ್ತಿನ 14 ಲೋಕದ ದೈವರ ದೈವ ಕೃಷ್ಣನನ್ನು ಬೈತಿದ್ದಾನಲ್ಲ ಇವನು ಕೆಲಸಕ್ಕೆ ಬರೋದವನು, ಇವನು ಮನುಷ್ಯನ. ವೇದವನೀತ ತಂದನು ಮತ್ಸ್ಯರೂಪಿನೊಳೆಂದನ ಭೀಷ್ಮ. ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ, ಶ್ರೀಕೃಷ್ಣ, ಬುದ್ಧ, ಕಲ್ಕಿ ಅಂತ ಹೇಳಿಬಿಟ್ಟು 10 ಅವತಾರಗಳನ್ನು ತಾಳಿರ್ತಕ್ಕಂಥ ಪುಣ್ಯಾತ್ಮ. ಮತ್ಸ್ಯ ರೂಪದಿಂದ ವೇದವನ್ನು 4 ವೇದಗಳನ್ನು ಕಾಪಾಡಿದ.
ಕೂರ್ಮ ರೂಪದಿಂದ ಮೇದಿನಿಯನ್ನು ಹೊತ್ತಿರತಕ್ಕಂಥ ರಾಕ್ಷಸನನ್ನು ಹೊತ್ಕೊಂಡು ಹೋಗ್ತಕ್ಕಂಥ ರಾಕ್ಷಸನನ್ನು ತಡೆದು ಆ ಭೂಮಿಯನ್ನು ಉಳಿಸಿದ. ವರಾಹ ರೂಪದಿಂದ ಭೂಮಿಯನ್ನು ಮತ್ತೆ ಉಳಿಸಿದ. ಆಮೇಲೆ ಕೂರ್ಮರ ರೂಪದಿಂದ ಮುಳುಗತಕ್ಕಂಥ ಒಂದು ಮಂದರ ಪರ್ವತವನ್ನು ಎತ್ತಿಡಿದು ಅದನ್ನು ಉಳಿಸಿದ. ನಾರಸಿಂಹನ ರೂಪದಿಂದ ಪ್ರಹ್ಲಾದನನ್ನು ಕಾಪಾಡಿದ. ಶ್ರೀರಾಮನ ರೂಪದಿಂದ ರಾವಣಾಸುರನನ್ನು ಕೊಂದ. ಕೃಷ್ಣನ ರೂಪದನ್ನೇ ಧರಿಸಿದ್ದಾನೆ ಪುಣ್ಯಾತ್ಮ. 10 ಅವತಾರಗಳನ್ನು ಎತ್ತಿರತಕ್ಕಂಥವನೀತ. ಕಾದುದೀತನ ನಾಮವ ಪ್ರಹ್ಲಾದನಾಸರು ಬೇಸರನು ಬಳಿಕೀದಯಾಂಬುದಿದನುಜ ಪತಿ ದಿಟ್ಟಿಸಿದ ಕಂಬದಲ್ಲಿ ಆದುದಾವಿರ್ಭಾವ ಸಿಡಿಲಿನ ಸೋದರದ ಕಣ್ಣುಗಳ ಬಾಳದ ಬೀದಿಗಿಚ್ಚಿನ ರೌದ್ರದಲ್ಲಿ ನರಸಿಂಹ ರೂಪವಾಗಿ. ಎಲ್ಲಿದನೋ ನಿನ್ನ ನಾರಾಯಣ ಅಂತ ಕೇಳಿದರೆ ಎಲ್ಲಿ ಬೇಕಾದರೂ ಇದನಪ್ಪ ಅಂತ ಹೇಳ್ತಾನೆ. ಯಾರು? ಪ್ರಹ್ಲಾದ ಹಿರಣ್ಯಕಶಿಪುವಿಗೆ. ಈ ಕಂಬದಲ್ಲಿದ್ದಾನ, ಈ ಕಂಬದಲ್ಲಿದ್ದಾನ, ಈ ಕಂಬದಲ್ಲಿದ್ದಾನ ಅಂತ ಕೇಳಿದರೆ ಎಲ್ಲ ನೀನು ಎಲ್ಲಿ ಬೇಕಾದರೂ ಹೊಡಿ, ನಿನ್ನಲ್ಲೂ ಇದ್ದಾನೆ ನನ್ನಲ್ಲೂ ಇದ್ದಾನೆ. ತಡೋ ಅಂತ ಹೊಡೆದು ಬಿಟ್ಟಿದ್ದಾನೆ ಕಂಬಕ್ಕೆ. ಏನು ಕಂಬ 2 ಹೋಳಾಗಿದೆ. ಬಂದುಬಿಟ್ಟ ಪರಮಾತ್ಮ ನರಸಿಂಹ ರೂಪದಲ್ಲಿ ಬಂದುಬಿಟ್ಟು ಅವನನ್ನು ಬಗದು ಬಿಸಾಕಿದ್ದಾನೆ. ಅಂಥ ಪರಮಾತ್ಮನ ತಂಟಿಗೆ ಬರ್ತೀಯಲ್ಲೋ ನೀನು, ಮನುಷ್ಯನೇನು? ಜಂಬುಕನೊರಲಿದರೆ ನಾನೇನು, ಹರಿಯೊಡನೆ ಜಂಬುಕನೊರಲಿದರೆ ನಾನೇನು ಹೇಳುವೆನೆಂದನ ಭೀಷ್ಮ. ಸಿಂಹದ ಎದುರಿಗೆ ಬಂದು ನರಿಯುವುದರಲ್ಲಿದ್ದರೆ ನಾನೇನು ಹೇಳಬೇಕಪ್ಪ? ಮಿಡುಕಿದರೆ ರಾವಣನ ಸೆರೆಯಲ್ಲಿ ಕೆಡಹಿದನಲ್ಲ ಕಾರ್ತಿವೀರ್ಯಾರ್ಜುನ ರಾವಣನನ್ನು ಸೆರೆಮನೆಗಾಗಿ ಬಿಸಾಟ. ಅಂಥ ಕಾರ್ತಿವೀರ್ಯಾರ್ಜುನನನ್ನು ಪರಶುರಾಮ ಕೊಂದ. ಆ ಪರಶುರಾಮ ತಾರದಿಂದ ಕೊಂದಿರತಕ್ಕಂಥ ಪರಮಾತ್ಮ ಇವನೇ ಕಣೋ ಕೃಷ್ಣ. 27 ಸಲ ಭೂಪ್ರದಕ್ಷಿಣೆಯನ್ನು ಮಾಡಿಬಿಟ್ಟು ಕ್ಷತ್ರಿಯರನ್ನೇ ಸಂಹಾರ ಮಾಡಿರ್ತಕ್ಕಂಥ ಉಗ್ರಮೂರ್ತಿ ಪರಶುರಾಮನ ಅವತಾರ ಇವನೇ ಕಣೋ. ಏನೋ ಮಹಿಷ ವಂಶವ ತಡೆಗಡಿದ ನೀ ಕೊಡಲಿಕಾರನ ತೋಟಿ ಬೇಡಂದ. ಕೊಡ್ಲಿಡ್ಕೊಂಡಿರ್ತಕ್ಕಂಥ ಪರಶುರಾಮನ ರೂಪದಿಂದ ಕ್ಷತ್ರಿಯರನ್ನು ಸಂಹಾರ ಮಾಡಿರ್ತಕ್ಕಂಥ ಇವನ ತಂಟೆ ನಿನಗೆ ಬೇಡಯ್ಯ. ಖರನ ತ್ರಿಶಿರನ ದೂಷಣಾದ್ಯರಶಿರವ ಚಂಡಾಡಿದನುಘನ ಸಾಗರವ ಕಟ್ಟಿದ ಕಟ್ಟೆ ಇದೆಲ್ಲ ಕಾಣದೇ ಲೋಕ. ಖರ ತ್ರಿಶಿರ ದೂಷಣಗಳನ್ನು ಸಂಹಾರ ಮಾಡಿಬಿಟ್ಟು ಸಮುದ್ರಕ್ಕೆ ಸೇತುವೆ ಕಟ್ಟೆ ಇವಾಗಲೂ ಇದೆಯಲ್ಲೋ, ನೋಡಿಲ್ಲೇನ ನೀನು? ಶಿಶುಪಾಲ ರಾಮಾಯಣದ ಕಥೆ ಕೇಳಿಲ್ಲೇ ನೀನು? ಪರಮಾತ್ಮ ರಾಮ ಹೋಗಿ ರಾವಣ ಕುಂಭಕರ್ಣನನ್ನು ನಾಶ ಮಾಡಿರ್ತಕ್ಕಂಥದ್ದು ಗೊತ್ತೇ ಇದೆಯಲ್ಲ ನಿನಗೆ. ಹರಿವವೋ ಮೇನ್ ಪೌರುಷವೋ ಮತ್ಸರವೋ ಮೇನ್ ಮಾರಾಂಕವೋ ಹುಲು ಮೊರಡಿ ಸೆಣಸುವುದೇ ಸುರಾದ್ರಿಯುಳೆಂದನ ಭೀಷ್ಮ. ಸುರಾದ್ರಿಯೇ ಜೊತೆಗೆ ಮೊರಡಿ ಕೆಲಸಕ್ಕೆ ಬರದೇ ಇರತಕ್ಕಂಥ ಒಂದು ಸಾಮಾನ್ಯ ಹುಲ್ಲುಗಾವಲು ಸೆಣಸಕ್ಕಾಗುತ್ತಾ? ರಾಮ ಕಣ ಇವನು, ರಾಮ. ಮಹಾ ರಾಕ್ಷಸರನ್ನೆಲ್ಲ ಕೊಂದುಬಿಟ್ಟಿದ್ದಾನೆ. ಅವರೊಳಗ್ಗದ ಕಾಲನೇ ಪ್ರವರನ ಅಮರ ವಿಭಾಡ ವರದಾನವ ಶಿರೋಮಣಿ ದಿವಿಜನಾಯಕ ಕಾಲನೇಮಿಯನ್ನು ಅಟ್ಟಿಸಿಕೊಂಡು ಕೊಡೋದು ಕೊಂದ. ಅದೇ ಕಾಲನೇಮಿಯ ಸನಾಮನಾಗಿರ್ತಕ್ಕಂಥ ಯಾದವ ಕಂಸಾವಧಾನದಲ್ಲಿ ಅದೇ ಕಾಲನೇಮಿ ಕಂಸನ ರೂಪದಲ್ಲಿ ಹುಟ್ಟಿದ. ಇವರ ಸೋದರ ಮಾವನಾಗಿ ಅವನು ಬಿಟ್ನ. ಸೋದರ ಮಾವನಾಗಿರ್ತಕ್ಕಂಥ ಕಂಸನನ್ನೇ ಕೊಂದ. ನಿನಗೆ ಗೊತ್ತಿದೆ. ಈ ಮರುಳು ಹವನೇ ತದೀಯ ಸ್ತೋಮಧೇನುಕ ಕೇಸಿ ವತ್ಸ ತುಣಾಮಯರು ಹಲರಿಹರು ದುಷ್ಪರಿವಾರ ಕಂಸನಲ್ಲಿ. ಇಂಥವ್ರನ್ನೆಲ್ಲ ಕೊಂದು ಬಿಟ್ಟಿದ್ದಾನೆ ಕಂಸನಲ್ಲಿ ಜೊತೆಗಿರ್ತಕ್ಕಂಥವರನ್ನ. ಸಮರ್ಥರ ಸೀಳಿ ಬಿಸುಟನು ಬಾಲ ಕೇಳಿಯಲಿ. ಚಿಕ್ಕ ಮಗು ಇದ್ದಾಗ ಅವರೆಲ್ಲ ಸೀಳಿ ಬಿಸಾಕಿಬಿಟ್ಟಿದ್ದಾನೆ. ಇವನ ಹವಣೆ ತ್ರಿಪುರಹರ ದಾನವರು ಕುಂಭ ಅನ್ನತಕ್ಕಂಥ ಮಹಾರಾಕ್ಷಸರು ತ್ರಿಪುರವನ್ನು ಕಟ್ಟಿ ಬಹಳ ಇಡೀ ಬ್ರಹ್ಮಾಂಡವನ್ನೇ ನಡೆಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅವನು ಹೋಗಿಬಿಟ್ಟು ತ್ರಿಮೂರ್ತಿಗಳು ಸೇರಿಬಿಟ್ಟು ತ್ರಿಪುರವನ್ನು ಕಟ್ಟಿರ್ತಕ್ಕಂಥ ಕುಂಭರನ್ನು ಸಂಹಾರ ಮಾಡಿರ್ತಕ್ಕಂಥ ಕಥೆಯನ್ನು ಕೇಳಿದೆಯಾ ನೀನು? ಕೇಳಿದಿ ತಾನೆ? ಮುರನರಕನ ಹಂಸ ಡಿಬಿಕರವರ ಶೃಗಾಲನ ದಂತವಕ್ರನ ದುರುಳ ಪ್ರೌಂಡ್ರಕಪ ಪಂಚಜನ ಶುಂಭನ ನಿಶುಂಭಕನ ಹರಿಹರೆ ಹಯಗ್ರೀವನ ಸಾಲ್ವನ ನೊರಸಿದನಲ್ಲ ನಿನ್ನ ಪಾಡಿನ ದುರುಳರೆ ಚೈತ್ಯೇಂದ್ರ ರೋಚಿ ದೈತ್ಯೇಂದ್ರ ರೀತನ
ಕೆಣಕಿದವರಿಂದ. ಇವರೇನು ಸಾಮಾನ್ಯರನ್ನು ಕಂಡಿದೆಯಾ? ಮುರ, ನರಕ, ಹಂಸ, ಡಿಬಿಕ, ಶೃಗಾಲ, ದಂತವಕ್ರ, ಪ್ರೌಂಡ್ರಕ ಇಂಥ ಮಹಾ ರಾಕ್ಷಸರು ಎದುರಿಗೆ ನೀನ್ಯಾವ ಲೆಕ್ಕನಲ್ಲಿ ತ್ಯಪರ್ಣನ ಮಗನೇ? ದಂಬಾಸುರ 1000 ತಲೆ 2000 ಕೈ. ಇಡೀ ಪ್ರಪಂಚದಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ನನಗೆ ಯಾರು ಸೋಲಿಸಬಾರ್ದು ಅಂತ ಹೇಳಿಬಿಟ್ಟು 1 ತಲೆ 2 ಕೈ ಕತ್ತರಿಸಿರೋ ಅವರು ಸಾಯಲೇಬೇಕು, 1 ತಲೆ 2 ಕೈ ಕತ್ತರಿಸೋಕ್ಕೆ 1000 ವರ್ಷ ಯುದ್ಧ ಮಾಡಬೇಕು ಅಂತ ವರ ಪಡೆದಿದ್ದ ನರನಾರಾಯಣ ರೂಪದಲ್ಲಿ ಹೋಗಿಬಿಟ್ಟು ಅವರನ್ನು ಸಂಹಾರ ಮಾಡಿದ್ದಾನಲ್ಲಯ್ಯ. ನಿನಗೆ ಜ್ಞಾನ ಇದೆಯಾ? ಇಂಗಿತದಲ್ಲರಿವುದು ಮಹಾತ್ಮರಿಗಂಗವಿದು. ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಬದು ಜ್ಞಾನಿಗಳ ಗುಣ. ಮಧ್ಯಮರು ಕರ್ಣಪಥಗಳಲ್ಲಿ ಗೋಚರಿಸಲರಿವುದು. ಇನ್ನು ಮಧ್ಯಮರು ಹೇಳಿದರೆ ಕೇಳ್ತಕ್ಕಂಥವರು, ಸೂಕ್ಷ್ಮದಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂಥವರು ಮಹಾತ್ಮರು. ಹೇಳಿದರೆ ಬುದ್ಧಿ ಹೇಳಿದರೆ ಕೇಳಿ ತಿಳ್ತಕ್ಕಂಥವ್ರು ಮಧ್ಯಮರು. ಲೋಕ ಪ್ರವೃತ್ತಿದು ಕಂಗಳಲ್ಲಿ ಕಂಡ ಅರಿವುದು ಅಧಮರು. ಅಧಮರು ಹೆಂಗೆ ಅಂದರೆ ನೋಡಿ ತಿಳ್ಕೊಳ್ತಕ್ಕಂಥವ್ರು ಅಧಮರು. ಅವರು ಉತ್ತಮರೇ ಇದ್ದಿದ್ರಲ್ಲಿ. ಕಂಗಳಲ್ಲಿ ಕಿವಿಗಳಲ್ಲಿ ಮೇಣ್ ಹರಿ ಇಂಗಿತವನರಿಯದ ಜಡಾತ್ಮನು ಚೈತ್ಯ ನೃಪನಿಂದ. ನೋಡಿ ಕೇಳಿ ಅರ್ಥ ಮಾಡ್ಕೊಂಡು ಕೂಡ ಮೂರ್ಖನಾಗಿ ಇವೆಲ್ಲ ವಿಚಾರ ಗೊತ್ತಿದ್ರೂ ಕೂಡ ಅಲ್ಲಿಗೂ ತಿಳಿದಿಲ್ಲ ಅಂದರೆ ಇನ್ನು ಈ ಚೈತ್ಯ ಭೂಪತಿ ಶಿಶುಪಾಲನಷ್ಟು ಮೂರ್ಖರನ್ಯಾರಾದರೂ ಪ್ರಪಂಚದಲ್ಲಿದ್ದಾರ? ಅವಾಗ ಸಹದೇವ್ ಹೇಳ್ತಾನಂತೆ, ತಥಾ ಎಲೆ ಪಿತಾಮಹ ನೀವು ನಿಗಮಸ್ಥಳ ರಹಸ್ಯವನ್ನು ರೂಪಿದಡೆ ಅರುಪನಿಷ್ಠಂಕುಲ ವಚೋಭಿಪ್ರಾಯ ಪೀಯೂಷವನ್ನು ಬೀರಿದರೆ. ನೀವು ವೇದಾಂತವನ್ನು ಪರಮಾತ್ಮನ ಗುಣಗಳನ್ನು ವರ್ಣಿಸಿ ಹೇಳಿದರೆ ಕಲರಿಗತಿ ದರ್ಪಜ್ವರ ಪ್ರಜ್ವಲರಿಗೆ ಸೊಗಸುವುದೇ. ಅವರು ಗುಣನೇ ಮೂರ್ಖರಿಗೆ ಬುದ್ಧಿಯನ್ನು 100 ಕಾಲ ಹೇಳಿದರು ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತ ಹೇಳ್ತಾರೆ. ಅವ್ರಿಗೆ ಏನಾದರೂ ಅರ್ಥ ಆಗುತ್ತೇನಪ್ಪ? ಏನು ಅರ್ಥ ಆಗಲ್ಲ. ಕೇಳಿರೈ ನೆರೆದ ಕೆಳಧರಣಿ ಪಾಲರಿಗೆ ಕೈ ಮುಗಿದೆವಿ ಗೋಪಾಲ ನಿಮ್ಮ ಆಚಾರ್ಯ ನಿಮ್ಮಯ ತಂದೆ ಗುರುವೆ ಮಗೆ. ಎಲ್ಲ ಕೇಳ್ರಪ್ಪ. ಸಹದೇವ ಹೇಳ್ತಿದ್ದಾನಂತೆ, ಇವನೇ ನಮ್ಮ ಆಚಾರ್ಯ, ಇವನೇ ನಮ್ಮ ತಂದೆ, ಇವನೇ ನಮ್ಮ ತಾಯಿ, ಇವನೇ ನಮ್ಮ ಗುರು ಪರಮಾತ್ಮ ಕೃಷ್ಣ. ಲಾಲಿಸಿದೆವು, ಈತನನ್ನು ಲಾಲಿಸಿದ್ದೀವಿ, ಈತನನ್ನು ಅರ್ಚಿಸಿದ್ದೀವಿ, ಈತನ ಮೇಲೆ ಮುಳಿಸುಂತಾದೊಡೆ ಎನ್ನೊಡನೇಳಲಾತನ ಗಂಡನೆಂದದೆದನು ಮಹೀತಳವ. ಇವನ ಮೇಲೆ ಏನಾದರೂ ನಿಮಗೆ ಸಿಟ್ಟು ಬಂದು ಗಲಾಟೆಗೆ ಬಂದಿದ್ದೀರಿ ಅಂದರೆ ಅಥವಾ ಯುದ್ಧಕ್ಕೆ ಬಂದಿದ್ದೀರಿ ಅಂದರೆ ಮೊದಲು ನನ್ನನ್ನು ಎದುರಿಸಿ ಅಂತ ಹೇಳಿಬಿಟ್ಟು ಭೂಮಿಗೆ ಆ ಕಾಲಿನಿಂದ ಒದ್ದಿದನಂತ. ಅವನೇ ಗಂಡಸು ಅಂತಾನೆ. ಯಾವನು ಪರಮಾತ್ಮನ ಮೇಲೆ ಬರ್ತಾನೋ ನನ್ನನ್ನು ಗೆದ್ದೇ ನೀವು ಮುಂದಕ್ಕೆ ಹೋಗಬೇಕು. ಚೆಲ್ಲಿದವು ಸಹದೇವ ಶಿರದಲ್ಲಿ ಮಲ್ಲಿಗೆಯ ಮೊಗ್ಗೆಗಳು ಮಳೆ ನಭದಲ್ಲಿ ದನಿಯಾಯಿತು ಅಹುದಲೇ ಸಹದೇವಲೇಸೆನುತ. ಬಲೆ ಬಲೆ ಸಹದೇವ, ನಿನ್ನಂಥ ಪರಾಕ್ರಮಗಳ ಪ್ರಪಂಚದಲ್ಲಿ ಯಾರಿಲ್ಲ, ಒಳ್ಳೆ ಸಮಯಕ್ಕೆ ಸರಿಯಾಗಿರ್ತಕ್ಕಂಥ ಮಾತಾಡಿದೆ ಅಂತ ಹೇಳಿಬಿಟ್ಟು ಮಲ್ಲಿಗೆಯ ಮೊಗ್ಗುಗಳನ್ನು ಸುರಿಸಿದರು ಮೇಲಿನಿಂದ ದೇವತೆಗಳು. ಹುಲ್ಲವಿಸಿದರು ಋಷಿಗಳು ಅಪ್ರತಿಮಲ್ಲ ದೈವದ ನೆಲೆಯ ನರಿಯದ ಕುಲ್ಲಭೂಪರು ಮಸಗಿದರು ಗುಜುಗುಜುನ ಗಾನದಲ್ಲಿ. ಏನು ಋಷಿಗಳು ಮುನಿಗಳು ಎಲ್ಲ ಹೊಗಳತೆ ಇದ್ದರೆ, ಆದರೆ ಗೊತ್ತಿಲ್ಲದೆ ಇರತಕ್ಕಂಥ ಅಧಮಾಧಮರು, ಕೆಲಸಕ್ಕೆ ಬರದೇ ಇರತಕ್ಕಂಥವ್ರು ಮಾತ್ರ ಬಾಯಿಗೆ ಬ್ರೇಕ್ ಇಲ್ದಂಗೆ ಮಾತಾಡ್ತಾ ಇದ್ದಾರಂತೆ. ಗುಜು 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 ಮಾತಾಡ್ತಾ ಇದ್ದಾರೆ. ಏಕೆಂದರೆ ಅದೇ ಮೂರ್ಖರಿಗೆ ಬುದ್ಧಿ. ಜಾಲಿಯ ಮರದಂತೆ ದುರ್ಜನರು, ಮೇಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂಥ, ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿಪ್ಪಂಥ ಜಾಲಿಯ ಮರದಂತೆ ದುರ್ಜನರು. ಈ ದುರ್ಜನರಿಗೆ ಬೇರೆ ಕೆಲಸನೇ ಇಲ್ಲ, ಬರೀ ಆಡ್ಕೊಳ್ಳೋದೆ. ಆದ್ದರಿಂದ ಗುಜು 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 ಮಾತಾಡ್ತಿದ್ದಾರಂತೆ ಕೃಷ್ಣನ ಮೇಲೆ, ಪಾಂಡವರ ಮೇಲೆ ಅಂತ ಹೇಳ್ತಕ್ಕಂಥ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಧಿ. ಈ ಸಂಧಿಯನ್ನು ಕೇಳಿರ್ತಕ್ಕಂಥ ನಾವೆಲ್ಲರೂ ಕೂಡ ಧನ್ಯರು. ಪರಮಾತ್ಮನಿಗೆ ನಾವೆಲ್ಲರೂ ಕೂಡ ಶರಣಾಗೋಣ ಅಂತ ಹೇಳ್ತಾ ಓಂ ಶ್ರೀ ಕೃಷ್ಣಾರ್ಪಣಮಸ್ತು.